ಸರ್ಕಾರವನ್ನ ಕಿತ್ತೊಗೆಯುತ್ತಾ ಅಮೆರಿಕ. ಇರಾನ್ ಸರ್ವೋಚ್ಚ ನಾಯಕ ಅಲಿ ಖಮೇನಿ ನಂತರ ಮುಂದೇನು? ಇರಾನ್ಗೆ ಹೊಸ ಸರ್ವೋಚ್ಚ ನಾಯಕನಾಗಿ ಆಯತುಲ್ಲಾ ಅರಾಫಿ ಆಯ್ಕೆ. ಇರಾನ್ನಲ್ಲಿ ಮಧ್ಯಂತರ ಸರ್ಕಾರ ರಚನೆಗೆ ಮುಂದಾಗುತ್ತಾ ಅಮೆರಿಕ. ಸೇನಾ ಕಾರ್ಯಾಚರಣೆ ಮುಂದುವರಿಯುತ್ತೆ ಅಂದಿದ್ದಾರೆ ಟ್ರಂಪ್. ನೆತನ್ಯಾಹು ಕಟ್ಟರ್ ಶಿಯಾ ಸರ್ಕಾರದ ಬದಲಿಗೆ ಪ್ರಜಾಪ್ರಭುತ್ವದ ಸರ್ಕಾರ ಬರುತ್ತಾ? ಶಿಯಾ ಇಸ್ಲಾಮಿಕ್ ಸರ್ವಾಧಿಕಾರಿ ಸರ್ಕಾರ ಕಿತ್ತೊಗೆಯೋ ಸಾಧ್ಯತೆ ಕಂಡು ಬರ್ತಾ ಇದೆ. ಇರಾನ್ ಮೇಲೆ ನಿರಂತರ ದಾಳಿ ಮುಂದುವರಿಸಿದೆ ಅಮೆರಿಕ ಮತ್ತು ಇಸ್ರೇಲ್. ಮಿಲಿಟರಿ ನೆಲೆಗಳು, ಕ್ಷಿಪಣಿ ಕೇಂದ್ರಗಳು, ಅಣ್ವಸ್ತ್ರ ಕೇಂದ್ರಗಳೇ ಮೇನ್ ಟಾರ್ಗೆಟ್. ಸೇನಾ ಕಾರ್ಯಾಚರಣೆ ಮುಂದುವರಿಯುತ್ತೆ ಅಂತ ಟ್ರಂಪ್ ನೆತನ್ಯಾಹು ಇಬ್ಬರು ಹೇಳ್ತಾ ಇದ್ದು, ಅದರಂತೆ ಇರಾನ್ನ ಪ್ರಮುಖ ಸ್ಥಳಗಳ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇದೆ. ಶಿಯಾ ಇಸ್ಲಾಮಿಕ್ ಸರ್ವಾಧಿಕಾರ ಪತನಗೊಳಿಸಿ ಪ್ರಜಾಪ್ರಭುತ್ವ ಆಡಳಿತ ತರುತ್ತಾ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ನ ಮಿಲಿಟರಿ ನೆಲೆಗಳು, ಕ್ಷಿಪಣಿ ಕೇಂದ್ರಗಳು, ಅಣ್ವಸ್ತ್ರ ಕೇಂದ್ರಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದೆ. ಈಗ ನೀವು ನೋಡ್ತಾ ಇರೋದು ಅಲಿ ಖಮೇನಿ ಮೃತದೇಹ, ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಮೃತದೇಹ ಕಾರ್ಯಾಚರಣೆಯಲ್ಲಿ ಹೊರತೆಗಿತಾ ಇದ್ದ ಫೋಟೋ ಇದು. ಆಯತುಲ್ಲಾ ಅರಾಫಿ ಮುಂದಿನ ಸರ್ವಾಧಿಕಾರಿ ಅಂತ ಈಗಾಗಲೇ ಘೋಷಣೆಯಾಗಿದೆ. ಆದ್ರೆ ಅಮೆರಿಕ ಇಲ್ಲಿಗೆ ಇದನ್ನ ನಿಲ್ಲಿಸುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. 1979ರ ನಂತರ ಇಸ್ಲಾಮಿಕ್ ಆಡಳಿತ ಕಂಡಿತ್ತು ಇರಾನ್. ಆ ಶಿಯಾ ಇಸ್ಲಾಮಿಕ್ ಆಡಳಿತ ಅಂತ್ಯಗೊಳಿಸುತ್ತಾ ಅಮೆರಿಕ. ಆಯತುಲ್ಲಾ ಅರಾಫಿ ಅಧ್ಯಕ್ಷ, ಮೂವರ ನೇತೃತ್ವದಲ್ಲಿ ಇನ್ನು ಮುಂದೆ ಇರಾನ್ ಮುಂದುವರಿಯುತ್ತೆ. ಖಮೇನಿ ಹತ್ಯೆಯ ನಂತರ ಈಗ ಮುಂದಿನ ಸರ್ವೋಚ್ಚ ನಾಯಕನಾಗಿ ಅರಾಫಿ ಆಯ್ಕೆಯಾಗಿದ್ದು, ಅಧ್ಯಕ್ಷನಾಗಿ ಪೆಜೆಶ್ಕಿಯಾನ್ ಹಾಗೂ ಗೊಲಾಮ್, ಈ ಮೂರೂ ಜನರ ನೇತೃತ್ವದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಹೋರಾಟಕ್ಕೆ ಸಿದ್ಧತೆಗಳನ್ನು ನಡೆಸಿಕೊಳ್ತಾ ಇದೆ ಇರಾನ್. ಆಯತುಲ್ಲಾ ಅರಾಫಿಯನ್ನ ಮುಂದಿನ ನಾಯಕನಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪೆಜೆಶ್ಕಿಯಾನ್ ಮತ್ತು ಗೊಲಾಮ್, ಈ ಮೂರೂ ಜನರ ತಂಡ ಮುಂದೆ ಅಮೆರಿಕ ಮತ್ತು ಇಸ್ರೇಲ್ ಅನ್ನ ಎದುರಿಸೋದಕ್ಕೆ ಸಿದ್ಧತೆಗಳನ್ನು ನಡೆಸಿಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.